ಆಮೇಲೆ ಈ ತರ ಕನ್ನಡಕ ಯಾಕೆ ಹಾಕತ್ತೀರಾ ನೀವು ಅಂತ ಕಾಮೆಂಟ್ ಸಿಕ್ಕಾಬಟ್ಟೆ ಬಂದವೆ, ಭಯಂಕರ ಕಮೆಂಟು. ಹಿಂಗೆ ಹಾಕಂದೆ ಒಂದು ಫೋಟೋ ಹಾಕೋದಕ್ಕೆ ಕನ್ನಡಕ ಹಾಕಂದೆ ಸುಮಾರು ಒಂದು 100ಕ್ಕೂ ಅಧಿಕ ಕಮೆಂಟ್ ಬಂದಿದ್ದು. ಹಾಕಬಾರ್ದು ಕನ್ನಡಕ ಹಾಕಬಾರ್ದು ಕೆಂಪಣ ಅಂತ ಅಂದ್ಬಿಟ್ಟು. ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್. ಬ್ಲಾಗ್ ಅಂತಾರೋ ಲಾಗ್ ಅಂತಾರೋ ಎರಡು ಒಂದೇ ಅನ್ಕೋತೀನಿ, ಬ್ಲಾಗು ಲಾಗು ಅಂತ. ಇವತ್ತಿನ ಲಾಗು ಬ್ಲಾಗು ವಿಶೇಷತೆ ನೋಡಮ್ಮ ಬನ್ನಿ. ಏನು ಮಾಡ್ತಾ ಇದಾರೋ ಐಕ್ಳು ಮಕ್ಕಳು, ಏನು ದಬಾಕ್ತಾ ಇದಾರೋ ಅಂತ. ಯಾಕ್ಲ ಬಿಡ್ ಹಿಡ್ಕೊಳ್ತದಿಯಲ್ಲ? ಹಾಂ ಏನು ಮಾಡ್ತಾ? ಎಲ್ಗೆ ನೀನು ಕಾಸು ಕೊಡ್ತೈತೀನಿ ಹಾಳು ಮಾಡಿ. ನೀನು ಅರ್ಧ ಹಾಳು ಮಾಡ್ತಿದ್ದಿ, ಅವ್ರ ಅರ್ಧ ಹಾಳು ಮಾಡ್ತಾರೆ. ಹೊಲ್ತಕ್ಕೆ ಅಲ್ಲಿ ಎಲ್ಲ ಒಯ್ತಾರಲ್ಲ ಗೇಮೆ ಮಾಡಕ್ಕೆ, ಹಂಗೆ ಕಳ್ಸಿದ್ರೆ ನಿಮ್ಗೂ ದುಡ್ಡ ಈ ಉರ್ಬಿಸ್ಲಲ್ಲಿ, ಆ ಮಳೆಯಲ್ಲಿ ಉರ್ಬಿಸ್ಲಲ್ಲಿ ಕಾಲ ಕೆಳಕ್ಕೆ ನೆಲದಲ್ಲಿ ಹೊಲಕ್ಕೆ ಮುಡಕ ಕೈಕಿಲ್ಲ ಹಂಗೆ ಕಷ್ಟ ಗೊತ್ತಾದ್ರೆ ಗೊತ್ತಾಗೋದು. ಅದೇಯ ನೀನು ಮಾಡ್ತಿದ್ದಿ ಅವರು ಮಾಡ್ತಾರೆ ಕಂತಕೋ. ನೀನು ಅಲ್ಲಿ ಇಲ್ಲಿ ಏನಾರ ಔಸ್ ಮಾಡ್ಬಿಟ್ಟು ಅಲ್ಲೇ ಕೊಳ್ತದ್ಮೇಲೆ ಓಸಿಗೆ ಹಾಕಿಲ್ವಾ? ಹಣ್ಣಾಲಿ ಅಂತ ಹಚ್ಚಿಂದಂತ ಬಿಡ್ತಂದೆ ತಿನ್ನಕ್ಕೆ. ತುಪ್ಪ ಇದ್ದಂಗಿತ್ತು ಅದು ಎಂತದೋ 80 ರೂಪಾಯಿ ಕೊಡ್ತಂದಿದೆ, ಅದನ್ನು ಹಾಳು ಮಾಡಿ ಬೋಸಿಗೆ ಹಾಕ್ನಿಲ್ವಾ? ನಿನಗೇನು ಗೊತ್ತು ಪಾಪ. ಅಯ್ಯೋ ನೆನ್ನೆ ಮೊನ್ನೆಳು ಪಾಪ ನೀನು, ಏನ್ ಗೊತ್ತು? ಏನಾರ ಇರ್ಲಿ, ಯಾವ್ದಾರ ಗ್ಯಾಪಲ್ಲಿ ತಿನ್ಕೊಳ್ಬೋ ಐಕ್ಳು ನಾವು ಕೊಟ್ಟಿದ್ರೆ. ಯಾವ್ದಾರ ಗ್ಯಾಪಲ್ಲಿ ತಿನ್ಕೊಳ್ಬೋ. ಅದೇನ್ ತಪ್ಪಾಕಕ್ಕೆ ಏನಾರ ಮಾಡೋ, ಚೆನ್ನಾಗಿ ನೀಟಾಗಿ ಬಂದ್ರೆ ಸರಿ. ಮುರ್ಕ ಪರ್ಕ ಅನ್ನೋದು ಪುರ್ಕ ಅನ್ನೋದು ಹಿಂಗೇನಾರ ಮಾಡಿದ್ರ ಆಮೇಲೆ ತೆಗೆದು ಎಸ್ಬಿಡ್ತೀನಿ ಆಮೇಲೆ. ಏನ್ಲ ನೀನ್ ಯಾಕ್ಲ ಕೊಯ್ ಅಂತದಿ ತಗೋಬಾ. ಕಾಪಿ ಹಾಕಿ ಕೊಡೋಬ್ರವ್ನೆ ಕಸ ಹೊಡೆದಿದ್ಯಾ? ಎಲ್ಲ ಕಸ ಹಂಗಂಗೆ ಬಿದ್ದವಲ್ಲ. ಉತ್ತರಿಸ್ಬಿಟ್ಟಿ ತಗೋಬಾ, ಕಾಪಿ ತಗೋಬಾ ಬರ್ಬರ್ನೆ. ಏನಲ್ಲಿ ಹುಲ್ ಕೊಡ್ಬೇಕು, ಭತ್ತದ ಮಿಷಿನ್ಗೆ ಹುಲ್ಲೇರ್ಕ ಬರ್ಬೇಕು, ಏನೋ ಕೆಲಸವೇ ಆಯ್ತಾ? ಯಾರ್ದ ನೀನು ತತ್ತೀನಿ, ನೀನು ಎಲ್ಲ ಏನ್ ಮಾಡಿ ದಬಾಕರಂಗೆ ಕಣ, ಎಲ್ಲ ಮಾಡಿ ದಬಾಕರಂಗೆ. ನಾನು ಬತ್ತೀನಿ ಅನ್ನೋದು. ಇನ್ಯಾಕೋ ನೀವೆಲ್ಲ ಮಾಡ್ಕೊಡುವಂಗಿರೋ, ನಾನು ಆರಾಮಾಗಿ ಎಲ್ಲಾರ ಓಡಾಡ್ಕೊಂಡು ತಿರ್ಗಾಡ್ಕೊಂಡು ಇರ್ಬೇಕನ. ಎಲ್ಲ ಏನು ದಬಾಕರಂಗೆ ನಾನು ಬತ್ತೀನಿ ಅನ್ನೋದು. ಓ ಚೆನ್ನಾಯ್ತು ಇವ್ರ ಕತೆ. ಬಿಡ್ರಲ್ಲ ಏನು ನಿಮ್ಮ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ತೆವ್ರಿ ಮೇಲೆ ಕುಣಿಸ್ಬೇಕಾಯ್ತದ ಕಣ. ಬಿಡಿ ಆಯ್ತು. ನೀವು ದಬಾಕ ಟೈಮ್ಗೆ ಎಲ್ಲಿ ಲವ್ ಮಾಡ್ಕೊಂಡಿದ್ದೀರೋ ನೀವು? ಕೆಲಸ ದಬಾಕ ಟೈಮ್ಗೆ ಎಲ್ಲೋ ಲವ್ ಪವ್ ಮಾಡ್ಕೊಂಡು ಎಲ್ಲೋ ಕತೆ ಕಳೀತಾ ಇರ್ತೀರಿ ಕಣ ನೀವು. ನಾನು ಹೊಸಿ ಎಲ್ಲ ಕಣಮ್ಮ ಮಾಡಿರೋದು. ಅಯ್ಯೋ ನಾನು ಹೊಸಿ ಎಲ್ಲ ಲವ್ ಮಾಡಿರೋದು. ಏನು ಎಣ್ಣೆಕ್ಲೆಲ್ಲ ನಾನು ಹಿಂದೆನೇ ಸುತ್ತಿದ್ವಂತೆ ಆಗ ಕೆಂಪ ಬೇಕು ಅಂತ. ಮುಂದಿನ ವಾಸ್ತವತೆ ಈಗ, ಈಗಲೇ ಹೇಳ್ತಾ ಇರೋದು. ಈಗ ನಮ್ಮ ಕಣ್ ಮುಂದೆನೆ ನೋಡ್ತಾ ಇಲ್ವಾ? ಎಷ್ಟು ಜನ, 4 ಜನ ಗಂಡು ಮಕ್ಳಿದ್ರು ಊಟ ಇಕ್ತಾರಿಕ್ಕಿಲ್ಲ, ಕೆಲವರು 5 ಜನ ಗಂಡು ಮಕ್ಳಿದ್ರು ಊಟ ಇಕ್ತಾರಿಕ್ಕಿಲ್ಲ, ಒಬ್ರಿರೋರೇ ಇಕ್ತಾ ಇಲ್ಲ. ಅವರು ಅಪ್ಪ ಓದಿರೋ ಆಚೆ ಬೇಯಿಸ್ಕೊ ತಿಂತಾರದು ನಾವು ಕಣ್ ಮುಂದೆನೆ ನೋಡ್ತಾ ಇಲ್ವಾ? ಅದಕ್ಕೆ ಹೇಳ್ತಾ ಇರೋದು, ಮುಂದಿನ ಜೀವನ ಅನುಭವಿಸ್ಲೇಬೇಕು ಅಂತೇನಿಲ್ಲ. ಇಲ್ಲಿ ಬರೀ ನೋಡಿದ್ರೆ ಅಬ್ಸರ್ವೇಷನ್ ಮಾಡಿದ್ರೆ ಸಾಕು, ಹಿಂಗಿರ್ತದೆ ಜೀವನ ಅಂತ ಅರ್ಥ ಮಾಡ್ಕೊಳಕ್ಕೆ. ಅಯ್ಯಯ್ಯೋ ಅನ್ನೋದೊಂದು ಬಿಟ್ರೆ ನಿನ್ಗೇನು ಗೊತ್ತೋ? ದಬಾಕ ಬಡ್ಡಿದೆ, ಕೊಡಬಡ್ಡಿದೆ ಕಾಪಿ ಅಂಕನ. ಸಾಕಾಗೋಯ್ತು ಹೊಲ್ತಾವ ಹಂಗೆ ನಡ್ಕೊ ಬಂದದಕ್ಕೆ ಸಾಕಾಗ್ಬಿಟ್ಟದೆ. ಅಷ್ಟೊತ್ತಿಗೆ ಕೊಯ್ಪಿ ಅಂತಂದ್ರಲ್ಲ ಇವರು, ಹಾಲು ಕೊಡು ಅಂತ ಬಿರ್ಬಿರ್ನೆ ಮಾಡೋ. ಏನೋ ಚಪಾತಿ ಮಾಡಿಯಾ? ಪಟಪಣ್ಣ ದಬಾಕು ಅದೇನು. ಆಮೇಲೆ ಈ ಥರ ಕನ್ನಡಕ ಯಾಕೆ ಹಾಕತ್ತೀರಾ ನೀವು ಅಂತ ಕಾಮೆಂಟ್ ಸಿಕ್ಕಾಬಟ್ಟೆ ಬಂದವೆ, ಭಯಂಕರ ಕಮೆಂಟು. ಹಿಂಗೆ ಹಾಕಂದೆ ಒಂದು ಫೋಟೋ ಹಾಕೋದಕ್ಕೆ ಕನ್ನಡಕ ಹಾಕಂದೆ ಸುಮಾರು ಒಂದು 100ಕ್ಕೂ ಅಧಿಕ ಕಮೆಂಟ್ ಬಂದಿದ್ದು. ಹಾಕಬಾರ್ದು ಕನ್ನಡಕ ಹಾಕಬಾರ್ದು ಕೆಂಪಣ ಅಂತ ಅಂದ್ಬಿಟ್ಟು. ಇದು ಟೆಸ್ಟ್ ಮಾಡ್ಕೊಂಡೆ ತಗೊಂಡಿದ್ದು ಕನ್ನಡಕನ. ಡಾಕ್ಟ್ರ್ ಹತ್ರ ತೋರ್ಬಿಟ್ಟು ಅಲ್ಲಿ ಕಾಮಿಡಿ ಚೆನ್ನಾಗಿ ಮಾಡಿದ್ರು. 1ರಿಂದ 10 ಗಂಟೆ ಮಧ್ಯ ನಂಬರ್ ಕಲ್ಸೋಗವೆ. ನಾನೇನು ಮಾಡ್ಬಿಟ್ಟೆ, ಚೆನ್ನಾಗಿ ಕಾಣ್ತಾವಲ್ಲ ಅಂತ ಅಂದ್ಬಿಟ್ಟೆ 5ರಿಂದ 10 ಅಂತ ಅಂದರೆ ಡಾಕ್ಟ್ರ್ ನೆಗ ಹೊಡಿತಾವ್ರೆ. ಅದ್ರ ಮಧ್ಯ ಸೀರಿಯಲ್ ನಂಬರ್ ಇರಲಿಲ್ಲ, ಅದಕ್ಕೆ 5ರಿಂದ 10 ಅಂದ್ಬಿಟ್ಟಿದೆ, ಕಲ್ಸ್ಕೊಂಡಂಗಿದ್ದು. ಆಮೇಲೆ ಚೆನ್ನಾಗಿ ಟೆಸ್ಟಿಂಗ್ ಚೆನ್ನಾಗಿ ಮಾಡ್ತಾರೆ. ಮೊದಲು ದೊಡ್ಡ ಅಕ್ಷರ ತರೋದು, ಆಮೇಲೆ ಸಣ್ಣ ಅಕ್ಷರ ತರೋದು, ಆಮೇಲೆ ಕಾಣದೇ ಇರೋ ಅಕ್ಷರ ತರೋದು, ಆಮೇಲೆ ಕನ್ನಡಕ ಹಾಕ ನೋಡಿ ಅನ್ನೋದು, ಈ ಕಾಣಿಸ್ತದವ ಅನ್ನೋದು, ಈ ಕಾಣಿಸ್ತಾ ಇಲ್ವ ಅನ್ನೋದು. ಟೆಸ್ಟಿಂಗ್ ಚೆನ್ನಾಗಿ ಮಾಡ್ತಾರೆ ಕಣ್ಣಾಸ್ಪತ್ರೆಗೆ ಹೋದ್ರು ಮಾತ್ರ. ಹಂಗೆ ಟೆಸ್ಟ್ ಮಾಡಿಸ್ಕೊಂಡು ಬರೀ ಈ ಮೂಮೆಂಟ್ಸ್ ಮಾತ್ರ ತಗೊಂಡಿರೋದು. ಇಲ್ಲಿಂದ ಈಗ ಕೈಲಿ ಮೊಬೈಲ್ ಹಿಡ್ಕೊಂಡಿರ್ತೀನಲ್ಲ, ಆ ಮೂಮೆಂಟ್ಸ್ಗೆ
ಏಕೆಂದರೆ ಎಡಿಟಿಂಗು ಅಷ್ಟು ಡೀಪಾಗಿ ಎಡಿಟಿಂಗ್ ಮಾಡಬೇಕು. ಏಕೆಂದರೆ ಅಲ್ಲಿ ಕೆಲವೊಂದು ಬಯ್ಯೋ ಅಂತ ಒಂದು ಪದಗಳು ಇರ್ತವೆ. ಇನ್ನೇನಾದ್ರು ಮಿಸ್ಟೇಕ್ಸ್ ಇದ್ರೆ ಅಬ್ಸರ್ವೇಷನ್ ಚೆನ್ನಾಗಿ ಮಾಡ್ಬೇಕಲ್ಲ ಎಡಿಟಿಂಗ್ ಮಾಡುವಾಗ. ಆ ಉದ್ದೇಶಕ್ಕೋಸ್ಕರ ಸ್ವಲ್ಪ ಅತಿಯಾಗಿ ಮೊಬೈಲ್ ಬಳಕೆ ಮಾಡೋದಲ್ವಾ. ರೀಲ್ಸ್ ಏನು ಅತಿಯಾಗಿ ಹೆಚ್ಚಾಗಿ ನೋಡಕ್ ಹೋಗಲ್ಲ. ರೀಲ್ಸ್ ಇರಲಿ, ಯೂಟ್ಯೂಬ್ಗೆ ವಿಡಿಯೋಸ್ ಒಂದು 20 ನಿಮಿಷ ಮಾಡಬೇಕು ಅಂತ ಅಂದಾಗ ಸ್ವಲ್ಪ ಸಮಯ ತಗೊಳುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೋಸ್ಕರ ಉಪಯೋಗಿಸೋದಷ್ಟೇ ಇದು ಗ್ಲಾಸು, ಬೇರೆ ಏನಿಲ್ಲ. ಟೆಸ್ಟಿಂಗ್ ಗ್ಲಾಸೇ ಇದು. ಹತ್ರಕ್ಕೆ ಮಾತ್ರ, ದೂರಕ್ಕೆ ಕಾಣಲ್ಲ, ದೂರಕ್ಕೆ ಮಂಜು. ಈಗ ಅಲ್ಲಿ ಮೊಬೈಲ್ ಇಟ್ಟಿನಿ, ಅಲ್ಲೂ ಕಾಣಲ್ಲ, ಮಂಜು ಕಾಣಿಸುತ್ತೆ. ಇಲ್ಲಿ ಹತ್ರ ಮಾತ್ರ ಕ್ಲಾರಿಟಿ ಚೆನ್ನಾಗಿ ಕಾಣಿಸುತ್ತೆ. ಆ ಲೈಟ್ ಎಫೆಕ್ಟ್ ಕಣ್ಣಿಗೆ ಬೀಳಲ್ಲ ಅನ್ನೋ ಥರಕ್ಕೆ ಮುಂದೆ ಸೇಫ್ಟಿಗೋಸ್ಕರನೇ ಇದನ್ನ ಸುಮ್ಮನೆ ಹಂಗೆ ತಗೊಂಡಿದ್ದು. 500 ರೂಪಾಯಿ ತಗೊಂಡ್ರು. ಬರೀ ಅದು ಹೇಳಕ್ಕೆ ಹಿಂಗೆ ಕಾಣ್ತದವ ಕಣ್ಣು ಕಾಣ್ತಾ ಇಲ್ವಾ ಅಂತ ಹೇಳಕ್ಕೆ 500 ರೂಪಾಯಿ ತಗೊಂಡ್ರು. ಟೋಕನ್ ಸ್ಟಾರ್ಟಿಂಗ್ ಹೋಗಿ ಫೀಸ್ ಕಟ್ಟಬೇಕಲ್ಲ, ಅದಕ್ಕೆ 700 ರೂಪಾಯಿ ಆಯಿತು ಈ ಕರ್ನಾಟಕಕ್ಕೆ. ಮೊದಲು ಆಮೇಲೆ ತುಂಬ ಹೃದಯದ ಧನ್ಯವಾದಗಳು ನಿಮ್ಮ ಪ್ರೀತಿಯಿಂದ ಕಾಮೆಂಟ್ ಮಾಡೋದು ನಿಮಗೆಲ್ಲ. ಇಲ್ಲೇ ಐಕ್ಳು ನಮ್ಮ ಮಾಸ್ಟ್ರು ಪಾಠಕ್ಕೆ ಹೇಳಿದ್ರೆ ಹೇಳ್ಕೊಡ್ಬೇಕು ಕುತ್ಕೋತಾರಲ್ಲ, ಹಂಗೆ ತಕ್ಕಿರಿಕಂತ ಕುತ್ಕೊಬಿಟ್ರು. ಅಲ್ಲೇನು ಕಾಣ್ತದಲ್ಲ ಕೆಂದಕರಿಯ, ಅಲ್ಲೇನು ಕಾಣ್ತದದು? ಭತ್ತ ಹುಲ್ಲು ಕೊಡಬೇಕು. ಮಿಷಿನ್ದು ಭತ್ತದ್ದು ಕೆಲಸ ಐತೆ. ಅದು ಪೂರ್ತಿ ಒಂದು ಭತ್ತನ ಮೊದಲು ಬಡಿತಿದ್ಕು, ಮೊದ್ಲು ಯಾವ ಥರ ಅದನ್ನ ಕ್ಲೀನ್ ಮಾಡ್ತಿದ್ರು, ಈಗ ಯಾವ ಥರ ಕ್ಲೀನ್ ಮಾಡ್ತಾರೆ, ಅದರ ಖರ್ಚು ವೆಚ್ಚ ಏನೇನೆಲ್ಲ ಅಂತ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಖಂಡಿತ ಮಿಸ್ ಮಾಡಿ ನೋಡ್ರಿ. ಏನ್ರೆ ಭತ್ತ ಹೆಂಗಾಸ ಮಾಡೋರು ಹೇಳ ಆಯ್ತು. ಅದು ಆದಿಲ್ ಹೋಗರ್ದಿ ಆಗ್ಲಿ, ಬೀದಿಲ್ ಹೋಗರ್ದಿ ಆಗ್ಲಿ, ಆಕಾಶದಲ್ಲಿ ಹೋಗರ್ಲಿ ಆಗ್ಲಿ, ಅದು ನನಗೆ ಬೇಡ. ಭತ್ತವ ಹೆಂಗ ಹಸ ಮಾಡೋರು ಹೇಳು. ನೀನು ಗೊತ್ತಿರುವಂಗೆ ಹೇಳು ಅಂತ ನಾನು ಹೇಳದ್ದು. ಈಗ ಹೊಂಡ ಅವರು ಕೈಲಿ ಇದ್ ಮಾಡ್ತೀನಿ ಅಂತಂದ್ರೆ ಕೈಲಿ ಹಿಂಗ್ ಮಾಡ್ತೀನಿ ಅಲ್ಲ, ರಾಗಿ ಮಾಡ್ತಾರಲ್ಲ ಅವಾಗ ಹಂಗೆ ಭತ್ತನೂ ಅರ್ಥ ಆಗುವಂಗೆ ಹೇಳು. ಈ ಅಂತಂದ್ರೆ ಅರ್ಥ ಆಯ್ತು. ಜಾಸ್ತಿ ಭತ್ತ ನೋಡಿಲ್ಲ ಇವಳು. ರಾಗಿ ಮಾತ್ರ ಹೆಚ್ಚಾಗಿ ನೋಡವಳೆ. ನಮ್ ರೋಡ್ ಕಡಿಕೆಲ್ಲ ಇವ್ರ ಊರವ್ರ ಕಡಿಕ ಹಾಕ್ತಿದ್ರು. ನಾನು ಏನ್ ಹೇಳಕ್ ಹೊರಟೆ, ಭತ್ತವ ಹೆಂಗೆ ಹಸ ಮಾಡೋರು ಅದನ್ನ ಹೇಳು ಅಂತ. ಊದ್ ಹಾಕ್ಬಿಡ್ತಾರೆ, ಕಂತೆ ಕಟ್ಟಿ ಮಡಿಕತ್ತಾರೆ. ಆಮೇಲೆ ಮಿಷಿನ್ ಕೊಡ್ತಾರೆ. ಮಿಷಿನಲ್ಲಿ ತುಂಬ್ಕತ್ತಾರ ಭತ್ತವ. ಆಮೇಲೆ ಅಷ್ಟೇ ಎಲ್ಲಾನೇ ಮೂಟಕ್ ತುಂಬ್ಕತ್ತಾರ. ಒಂದ್ ಕಡಿಕೆ ತಾಟ ಹಾಕ್ಬಿಟ್ಟಿ ಹಾಕ್ತಾರೆ ಎಲ್ಲಾನು. ಮಿಷಿನಲ್ಲಿ ಬಂದದ್ ಭತ್ತ ಎಲ್ಲಾನು. ನೀನು ಮಿಷಿನ್ ಕಾಲ ನೋಡ್ದೆ. ಅದಕ್ ಮೊದ್ಲು ಹೆಂಗ್ ಮಾಡ್ತಿದ್ರು? ಮೊದ್ಲು ನನ್ಗೆ ಗೊತ್ತಿಲ್ಲ. ಅದಕ್ ಮೊದ್ಲು ಇವಳು ಅನ್ನ ತಿಂದಿಲ್ಲ. ಅಬ್ಸರ್ವೇಷನ್ ಮಾಡ್ತಿರ್ನಿಲ್ಲ. ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗೋದು. ಸುಮ್ನೆ ಹೊಂಟೋದ್ರೆ ಗೊತ್ತಾಯ್ಕಿಲ್ಲ. ಗೊತ್ತಿಲ್ಲ ಹಂಗಾರೆ ಮೊದ್ಲು ಹೆಂಗ್ ಹಸ ಮಾಡ್ತಿದ್ರು ಅಂತ. ಮೊದ್ಲು ರಿಯಾಲಿಟಿಯ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ಇವಾಗ ಕಾಸು ಕೊಡ್ತೀನಿ ಬಾ ಅಂತ ಅಂದ್ರು ಉಳ್ಮೆದೆಯ ಭತ್ತ ಬಡಿಯಕ್ ಬರೀಕಿಲ್ಲ. ಆಗ ಬರೀ ಬಾತ್ನನ್ನ ಮಾಡಾರಂತೆ ಕಲೋ ಅಂತ ಅನ್ಬಿಟ್ಟು ಓಡೋಗವು ಹುಲ್ಲ ಬಡಿಯಕ್ಕೆ ನೈಟ್ ಹೊತ್ತು. ಅದುವೆ ನೈಟ್ ಹೊತ್ತು 2 ಗಂಟೆ 3 ಗಂಟೆ ಬಡ್ದುಬಿಟ್ಟು ಬಂದಿರುವಂತ ದಿನಗಳು ಅವೆ. ಕಂತಿಯ ತಕಂಡು ರೋಣ್ಗಲ್ ಬತ್ತಿದೋ. ರೋಣ್ಗಲ್ಲು ಈಗಲೂ ಐತೆ ನಮ್ದು ರೋಣ್ಗಲ್ಲು ನಾವಲ್ತವು. ಆ ರೋಣ್ಗಲ್ಲ ಕಣದ ಮಧ್ಯಕ್ಕೆ ತೆಳ್ಬಿಡೋದು. ಜೊತೆಗೆ ದನಿಂದು ಜೊತೆಗೆ ಬರ್ತದೆ. ಜೊತೆಗೆ ಹಿಂಗೆ ಬೀರ್ಕಂದು ಹಿಂಗೆ ದುಬ್ಸೋದು, ಕಲ್ಗೆ ಹಿಂಗ್ ದುಬ್ಸೋದು. ಬರೀ ಬಾತ್ನನ್ನಕ್ಕೋಸ್ಕರ ಹೋಯ್ತಿದೋ. ಅನ್ನಕ್ಕೆ ಅಷ್ಟು ಆಹಾಕಾರ ಇತ್ತು ಆಗ. ಏನಾದ್ರೂ ಒಂದು ಮಾತು ಈ ತರ ಒಂದು ಕರೆಕ್ಟಾಗಿ ಅನಲೈಸ್ ಮಾಡಿ ಮಾತಾಡ್ತೀನಿ ಅಂತಂದ್ರೆ ಎಲ್ಲಾನ ತಿಳ್ಕೊಂಡು ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ ಅಂತಂದ್ರೆ ಅಲ್ಪ ಸ್ವಲ್ಪ ತಿಳ್ಕೊಂಡಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ಆ ಚಿಕ್ಕದ್ರಿಂದ ಬೆಳ್ಕ ಬಂದಂತ ಬಡಸ್ತನ ಕಷ್ಟಗಳು, ಈಗಲೂ ಅನುಭವಿಸ್ತಾ ಇರುವಂತ ಕಷ್ಟಗಳು ಕಟ್ಕೊಂಡಿ. ಆದ್ರಿಂದ ಒಂದ್ ಸ್ವಲ್ಪ ಅಷ್ಟು ತಿಳುವಳಿಕೆ ಇಲ್ಲ. ಕಾಪಿನ ಜಾಸ್ತಿ ಭತ್ತದ್ದು ನಾನು ನೋಡಿಲ್ಲ. ರಾಗಿದ್ ಮಾತ್ರ ನೋಡಿನಿ. ರಾಗಿ ಹೆಂಗ್ ಮಾಡೋರು? ಕೂದ್ಬಿಟ್ಟು ಎಲ್ಲಾನು ಒಂದ್ ಕಡಿಗೆ ಹಾಕೊಂಡು ರೋಡ್ಗೆ ತಾಟ ಹಾಸ್ಬಿಟ್ಟು ಹಾಕತ್ತಾರೆ. ಈಗ ಭತ್ತದ ಬೆಳೆ ಬೆಳೆಯೋದು ಈಜಿನೋ ರಾಗಿ ಬೆಳೆ ಬೆಳೆಯೋದು ಈಜಿನೋ? ನನ್ನಿಷ್ಟಕ್ಕೆ ರಾಗಿ ಈಜಿ ಅನ್ಸುತ್ತೆ. ರಾಗಿ ಈಜಿಯಾ? ಅಂದ್ರೆ ಅದು ಸಣ್ಣ, ಅದು ಹಸಿ ರಿಸ್ಕೆಯ. ಯಾಕಂದ್ರೆ ಎಲ್ಲ ಬುಟ್ಟಾದ್ಮೇಲೆ ಅದನ್ನ ಇದ್ ಮಾಡಕ್ಕೆ ಒಂಚೂರು ಹಿಂಸೆ. ಅದೇ ಹೂಗ್ಲು ಗೀಬ್ಲು ಎಲ್ಲ ಹಿಂಗ್ ಒದ್ರಿ ಅದು ಒಂಚೂರು ಕಷ್ಟನೇ. ಭತ್ತನೇ ಹೊಸ ಈಜಿ ಅನ್ಸ್ತದೆ. ಮಿಷಿನ್ ಕೊಟ್ಬಿಡ್ತೀವಲ್ಲ. ಗೊತ್ತಿಲ್ಲ ಕಣ ಇವಳಿಗೆ, ಗೊತ್ತಿಲ್ಲ. ಮಿಷಿನ್ ಕೊಡ್ತೀವಲ್ಲ ಭತ್ತದ್ದು ಆತರ ಆದ್ರೆ ಭತ್ತದ್ದು ಒಂದ್ ಸ್ವಲ್ಪ ಬೆಟರ್. ಅದೇ ರಾಗಿ ಒಕ್ಕಣೆ ಮಾಡೋದಾಯ್ತಲ್ಲ ಕಣ, ನಮ್ದೇ ಕಣ ಮಾಡ್ತಿದ್ದೋ. ಎಮ್ಮೆ ತೊಪ್ಪೆ ಎತ್ಕೊಂಡೋಗೋದು, ತೊಪ್ಪೆ ಗುಂಡಿ ಅಂತ ಮಾಡ್ತಿದ್ದೋ. ಕರೆಕ್ಟಾಗಿ ಇಷ್ಟು ತೊಡೆ ಉದ್ದ ಬರೋದು. ಈ ಬಾಕ್ಸ್ ನಂಗೆ ಮಾಡ್ಬಿಡೋದು. ದಿನ ತೊಪ್ಪೆ ತಗೊಂಡೋಗಿ ಹಾಕ್ತಿದ್ದೋ. ಹಾಕಿ ಅದಕ್ಕೆ ನೀರು ತುಂಬಿಸ್ಬಿಡವು. ನೀರು ತುಂಬಿಸ್ಬಿಟ್ಟು ಕಾಲಲ್ಲಿ ತುಣಿದು, ತುಣ್ದಿ ಫುಲ್ ಬಗಡ ಮಾಡ್ಬಿಡವು ತೊಪ್ಪೆ.
ಪ್ಯೂರ್ ತೊಪ್ಪೆ ಬಗಡ ಮಾಡ್ಬಿಟ್ಟು ಕಣ ತಾರಿಸ್ತಿದ್ದು. ಈಗಲೂ ಕೆಲವು ಕಣಗಳವೆ, ಅದು ಏನಾರ ಕಂಡ್ರೆ ಆ ಕಣಗಳ ನಿಮಗೆ ತೋರಿಸ್ತೀನಿ. ಆ ಕಣ ತಾರಿಸಾದ್ಮೇಲೆ ರಾಗಿನ ಒಂದ್ ಮೈ ಒಣಾಕೋದು, ಆಮೇಲೆ ರೋಣ್ಗಲ್ ಕಟ್ಕೊಂಡು ರಾಗಿನ ಹೊಡಿತಿದ್ದು, ದನಿನಲ್ಲಿ ರೋಣ್ಗಲ್ ಕಟ್ಕೊಂಡು ನತ್ತಿದ್ದು. ಹಂಗೂ ಬಿಡ್ನಿಲ್ಲ ಅಂತಂದ್ರೆ ಮಾಮೂಲಿ ದಡಿ ತಕೊಂಡಿ ಬಿಡ್ದು ಕಣದಲ್ಲಿ ಹಸ ಮಾಡ್ತಿದ್ದು. ಒಕ್ಕಣೆ ಮಾಡೋದು ರಾಗಿ ಸ್ವಲ್ಪ ಕಷ್ಟ. ಈಗೆಲ್ಲ ರಾಗಿಗೂ ಮಿಸಿನು ಭತ್ತಕ್ಕೂ ಮಿಸಿನು ಈಗೇನಿಲ್ಲ. ಗದ್ದೆ ಬೈಲಲ್ಲೇ ಕುಯ್ಸ್ಬಿಟ್ಟು ಕ್ಲೀನ್ ಮಾಡೋರು ಅವ್ರೆ, ಕುಯ್ಕ ಬಂದು ಮೆದೆ ಹಾಕ್ಬಿಟ್ಟು ಆ ಥರ ಮಿಸಿನು ಭತ್ತ ಕೊಡೋರು ಅವ್ರೆ, ರಾಗಿ ಕೊಡೋರು ಅವ್ರೆ. ತೆನೆ ಎತ್ಕೊಬಿಡ್ತಾರೆ, ರಾಗಿದ ತೆನೆ ಎತ್ಕೊಬಿಡ್ತಾರೆ, ಭತ್ತನ ಕುಯ್ಲು ಮಾಡ್ಕೊಬಂದು ಮುಡಿಕೊಂಡು ಈ ಥರ ಈಸಿ, ತುಂಬಾ ಈಸಿ ಇವಾಗೆಲ್ಲ. ಹೋಯ್ತಾ 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 ಇನ್ನ ಎಷ್ಟೆಷ್ಟೆಲ್ಲ ಈಸಿ ಆಗುತ್ತೆ ಅಂತ ಗೊತ್ತಿಲ್ಲ. ನಾನು ಕಂಡಂಗೆ ಬರೀ ಕೇವಲ ಒಂದು 25 ವರ್ಷಕ್ಕೆ ಇಷ್ಟೆಲ್ಲ ಬದಲಾವಣೆ. ಈಗ 25 ವರ್ಷಕ್ಕೆ ಇಷ್ಟೆಲ್ಲ ಬದಲಾವಣೆ. ಇಷ್ಟು ಬದಲಾವಣೆ ಆಗದೆ ಅಂತಂದ್ರೆ ಇವ್ರಿಗೊಂದ 35-90ಕ್ಕೆ ಇನ್ ಯಾವ ತರ ಎಲ್ಲ ಬದಲಾವಣೆ ಆಗುತ್ತೆ ಅಂತ ಅನಲೈಸ್, ಅದೇನೋ ಅನ್ಬಿಲೀವಬಲ್ ಅಂತ ಏನೋ ಹೇಳ್ತಾರಲ್ಲ, ಹಂಗೆ ಅದ ಊಹೆ ಮಾಡ್ಕೊಳಕ್ಕೂ ಆಗಲ್ಲ ಯಾವ ತರ ಆಗುತ್ತೆ ಅಂತ. ಏಕೆಂತಂದ್ರೆ ಇವತ್ತು ನಾವು ಕೂಲಿ ಮಾಡ್ತಿದ್ವಲ್ಲ ನಾವು, ಈಗ ಬಾರಲ್ಲಿ ಒಂದು ಕಮ್ಮಿ ಅಂದ್ರೆ ಒಂದು 7-8 ಬಾರಲ್ಲಿ ಕೆಲಸ ಮಾಡಿರೋದು, ಲಾಡ್ಜಲ್ಲಿ, ಹೋಟ್ಲಲ್ಲಿ ಹಿಂಗೆಲ್ಲ ಗೇಮೆ ಮಾಡೀವಿ ಅಲ್ವಾ. ಎಷ್ಟಕ್ಕೆ ಅವ್ರು ಕೊಟ್ಟಷ್ಟಕ್ಕೆ ನನಗೆ 600 ರೂಪಾಯಿ ಸಂಬಳ ಸ್ಟಾರ್ಟಿಂಗು, ಒಂದು ತಿಂಗಳಿಗೆ 600 ರೂಪಾಯಿ ಸಂಬಳ ಅಂತ ಗೇಮಿ ಎಲ್ಲ ಮಾಡಿವಿ. ಇವತ್ತು 1,000 ಸಂಪಾದನೆ ಮಾಡಿದ್ರು ಹುಡುಗರು ತೃಪ್ತಿ ಇಲ್ಲ, ಇನ್ನ ಜಾಸ್ತಿ ಮಾಡ್ಬೇಕು ಅಂತಾರೆ. ಅವ್ರ ಸೋಕಿಗೆ ಖರ್ಚು ಮಾಡ್ಕೋಬೋದು, ಕೆಲವ್ರು ಉಳಿಸ್ಬೋದು, ಕೆಲವ್ರು ಆಗೆಲ್ಲ ಊಟ ಮಾಡದೆ ಉಳಿಸವ್ರೆ. ಎಲ್ಲೆಲ್ಲೋ ಮಲಿಕಂದಿ, ಎಲ್ಲೆಲ್ಲ ಚೌಟ್ರಿಲಿ ಅಡುಗೆ ಮಾಡ್ಕಂಡು ಊಟ ಮಾಡ್ಕಂಡು ಓದಿ ಎಲ್ಲ ಕೆಲಸ ತಗೊಂಡವ್ರೆ. ಇವತ್ತಿನ ರಂಗಲ್ಲ ಭಯಂಕರ ಚೇಂಜಸ್ ಐತೆ. ಇನ್ನು ಇವ್ರ ಕಾಲಕ್ಕೆ ಇನ್ನೆಂಗೆಲ್ಲ ಚೇಂಜಸ್ ಆಯ್ತದೋ ಗೊತ್ತಿಲ್ಲ. ಇವತ್ತೇನಿಲ್ಲ, ಒಳ್ಳೊಳ್ಳೆ ಬೈಕ್, ಅದು ಸಾಲನೋ ಸೂಲನೋ ಸಂಪಾದನೆನೋ, ಒಳ್ಳೆ ಬೈಕ್ ತಗೋಬೇಕು, ಸೋಕಿ ಮಾಡಬೇಕು. ಬರೀ ಆಲ್ಮೋಸ್ಟ್ ಒಂದು ಸ್ವಲ್ಪ ಲೋವೇ ಜಾಸ್ತಿ. ಈ ತರ ಸೈಕಲ್ ಇವ್ನಿಗೆ ಯಾರ ಸೈಕಲ್ ಬೇಕಂತೆ, ಸೈಕಲ್ ಬೇಕಾ? ನಿನ್ಗೇನ್ ಬೇಕಾ ಕರಿಯ? ನಿನ್ಗೇನ್ ಬೇಕು? ಅಂದ್ರೆ ಬದಲಾವಣೆ ಆತರ ಆಯ್ತದೆ. ಇನ್ ಮುಂದೆ ಯಾವ ತರ ಬದಲಾವಣೆ ಆಯ್ತದೋ ಗೊತ್ತಿಲ್ಲ. ದೊಡ್ಡರಾಗತ್ಕೆ ನೀವು 25 ವರ್ಷ ಆಗತ್ಕೆ ಮಗ, ಈಗ್ಲೇ ಆ ಟ್ರಾಫಿಕ್ ಜಾಮ್ ಅಲ್ಲಿ ಕಾರ್ಗಳು ಸ್ಕೂಟರ್ಗಳು ನಿಂತಿರ್ಬೇಕು, ಹೋಗಕ್ ಆಯ್ಕಿಲ್ಲ. ಫ್ಲೈಟ್ ತಗೊಬಿಡಿ ಒಬ್ಬೊಬ್ರು, ಪ್ಲೇಟ್ ಮನೆ ಫ್ಲೈಟ್ ಬಂದ್ರು ಬತ್ತಬೇಕನ. ಈಗ ಸೈಕಲ್ ತಕೊಡು, ಆಮೇಲೆ ಪ್ಲೇಟ್ ತಗೋತೀವಿ ನಾವು. ಏನಿಲ್ಲ, ಇವಳು ಹೇಳ್ತಾರದು ತಂದ್ಕೊಡ್ಲಿ, ನಮ್ಮ ಇದನ್ ತಂದ್ಕೊಡ್ಲಿ, ಅವಕ್ಕೂ ಇಷ್ಟ. ಒಂದಷ್ಟು ದಿನ ಓಡಾಡ್ಸಕ್ಕೋಸ್ಕರ ಸೈಕಲ್ ಒತ್ಕೊಬರಕ್ಕೆ ಏನೋ ದುಡ್ಡಿರೋರು ಪಾಟಿರೋರು ತಗೊಬಂದ್ ಕೊಡ್ತಾರೆ. ಎಲ್ಲ ಬಂಡವಾಳ ಹಾಕೊಂಡ್ ಕುತ್ಕೊಂಡಾರ. ಕೇವೆ ನೋಡ್ ಹೋಗಿ ದೋಸೆ ಹಾಕೋ. ಏನ ಹೊಡೆದಾಕ್ತಿ ಏನ್ ಮಾಡಿರಿ ಅಂತ ಹುಟ್ಟಿಲ್ವಾ? ಏನ್ ಮಾಡಿರಿ? ಇನ್ನೇ ಅದಕ್ಕೆ ನಾನು ಇರೋದು ಇಲ್ಲಿ ಬಡಪಾಯಿ ನಂಗೆ ಇರೋದು ಯಾಕೆ ಹೇಳೋದು ನಾನು? ನಿಂಗೆ ಗಾಡಿ ಎಲ್ಕ ತಕೊಡ್ತೀನಿ ಬರ್ಲಾ? ಆಯ್ತು, ಎಲ್ಕ ತಕೊಡ್ತೀನಿ ಕಣ. ಎಷ್ಟು ಬೇಕಾದದ್ಲೆ ಒಂದ್ ತಿಂಗಳಿಗೆ ಮನೆಗೆ ಖರ್ಚು? 15,000. ಯಾತ ಖರ್ಚಾದದು ಅಂತ 10-15 ಸಾವಿರ ಅಂತ ಅಂದವಳೆ. ಪರ್ಫೆಕ್ಟ್ ಆಗಿ ಎಷ್ಟು ಖರ್ಚಾಯ್ತದೆ ಅಂತ ಅದ್ರದ್ದು ಐಡಿಯಾಸ್ ಇಲ್ಲ. 15 ಸಾವಿರ ಅಂದ್ರೆ ಎಷ್ಟಾಯ್ತು ಅಂತಂದ್ರೆ ಅಲ್ಲಿಗೆ 1,20,000, 5,000, ಲಕ್ಷ, ಅದೇ 50,000, 85,000, 1,85,000 ಏನೋ ಆಯ್ತದೆ ವರ್ಷದ ಖರ್ಚು. ಹೆಂಗ್ರೆ ಹೇಳ್ತಾವಳೆ ಯಾತಕ್ಕೆ ಅಂತ. ಖಂಡಿತ ಒಂದು ದಿನ ಲೀಸ್ಟ್ ಹಾಕಂದು ಹೇಳ್ತೇವೆ. ಹಳ್ಳಿಲಿ ಏನು ಖರ್ಚಿರಲ್ಲ ಅಂತಾರಲ್ಲ, ಹಳ್ಳಿಲಿ ಎಷ್ಟೆಲ್ಲ ಖರ್ಚುಗಳು ಬರ್ತವೆ ಅಂತ ಅದು ಲೀಸ್ಟ್ ಹಾಕಂದು ಒಂದು ವಿಡಿಯೋ ಮಾಡಿ ಖಂಡಿತ ನಿಮ್ಗೆ ತಿಳಿಸ್ತೀನಿ. ಕೆಜಿ ಈಗ 100 ರೂಪಾಯಿಗೆ 5 kg, 4 kg, 6 kg, 7 kg ಅಂತನೂ ಮಾರ್ಕ ಬರ್ತಾರೆ. ಪಾಪ ಅಲ್ಲ ಇವತ್ತಿನ ಒಂದು ಲೇಬರ್ಸ್ಗೆ 400 ರೂಪಾಯಿ, 450, 500 ತಗೊಳ್ಳೋರು ಅವ್ರೆ. ಗಂಡಾಳು ಇನ್ನ ಜಾಸ್ತಿ ತಗೋತಾರೆ. ಒಂದ್ ಏರ್ ನೆತ್ತಕ್ಕೆ 1,000 ರೂಪಾಯಿ ಇದೆ, 1 ಗಂಟೆ ಹೊಲ ಹೊತ್ರ 1,000 ರೂಪಾಯಿ ಇದೆ. ಅದ್ಯಾವ ಲೆಕ್ಕಾಚಾರದಲ್ಲಿ ಪಾಪ ಆ ಈರುಳ್ಳಿ ಬೆಳೆದಿರೋರಿಗೆ ಲಾಭ ಸಿಗ್ತದೋ ಲಾಭ ಸಿಗಲ್ವೋ ಒಂದೂ ಗೊತ್ತಿಲ್ಲ. ಈಗ 100 ರೂಪಾಯಿಗೆ ಇದೆ, 5 kg ಕೊಟ್ರು 100 ರೂಪಾಯಿಗೆ ಸಾಕತ್ತಾಗವೆ. ಬೇಡ ಆಯ್ತು 1 kgಗೆ 4 kgನೇ ಕೊಟ್ರು ಒಂದ್ ಕಡೆ 25 ರೂಪಾಯಿ 1 kgಗೆ ಅಂತಂದ್ರೆ 25 ರೂಪಾಯಿಗೆ ಅದೇನ್ ಲಾಭ ಸಿಕ್ಕೋದು ದೇವ್ರಿಗೆ ಗೊತ್ತು. ಯಾಕೆಂದ್ರೆ ನಾವು ಸಣ್ಣ ಈರುಳ್ಳಿ ಬೆಳಿತೀವಿ, ನೆಟ್ಟಿ ಅವು ಬೆಳೆಯಕ್ಕೆ ಅದಕ್ಕೆ ಆದಂತ ಒಂದು ಉಪ್ಪು, ಗೊಬ್ಬರ, ಔಷಧಿ ಖರ್ಚು, ಲೇಬರ್ಸು ಅಷ್ಟೆಲ್ಲ ಮಾಡಿ ಬರೀ ಹಿಂಗೆ ಇಷ್ಟೊಂದು ರೇಟ್ ಇರಲ್ಲ ಈರುಳ್ಳಿಗೆ ಅಂತಂದ್ರೆ ಅದು ಯಾವ ಲೆಕ್ಕಾಚಾರದಲ್ಲಿ ಪಾಪ ಅವ್ರಿಗೆ ಲಾಭ ಸಿಕ್ಕೋದು. ಈ ಕಡೆ ಯಾವ ಭಾಗದಲ್ಲಿ ಇದನ್ನ ಅತಿ ಹೆಚ್ಚಾಗಿ ಬೆಳಿತಾರೆ ಇಲ್ಲ ಈರುಳ್ಳಿಯ ಅತಿ ಹೆಚ್ಚಾಗಿ ಚೆನ್ನಾಗಿ ಒಣಗಿಸ್ಕೊಂಡ್ ಮಡಿಕೊಬಿಟ್ರೆ ಸುಮಾರು ದಿನ ಬಾಳ್ಕೆ ಬರ್ತವೆ. ಈರುಳ್ಳಿ ಆದಷ್ಟು ಒಣಗಿಸ್ಕೊಂಡೇ ಮಡಿಕೋಬೇಕು. ಒಣಗಿಸ್ಕೊಂಡ್ ಮಡಿಕೊಳ್ಳಿಲ್ಲ ಅಂದ್ರೆ ಮುಗ್ ಬಂದಂಗೆ ವಾಸನೆ ಬಂದಂಗೆ ಆಯ್ತವೆ.
ಒಣಗಿಸ್ಕೊಂಡ್ರೆ ಒಂದಷ್ಟು ದಿನ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಮಡಿಕಂದು. ಯಾರೇ ಆಗ್ಲಿಲ್ವ ಇನ್ನು ಕೋಣ ಒಳಗೆ ನೀನು ಮಾಡ್ತಾವನೆ ದಬಾಕ್ತಾವನೆ ಈ ತಬಾಲವ್ನ ಯಾವಲ್ಲ ದಬಾಕ್ತಾವನೆ ಏನಾದ್ರಲ್ಲಿ ಆಗೋಯ್ತು. ಪಟಾಪಟ ಮಾಡಮ್ಮ ಇಲ್ಲ ಹೋದರಂತೆ ಕೊಕ್ಕೆ ಹೇಳಮ್ಮ ಇಲ್ಲೇ ನೀನ್ ಇಲ್ಲ 6 ಗಂಟೆಗೆ ಎಲ್ಲ ಬೇರೆ ರೇಟಿಲ್ ಗಮ್ಮ ಅಂತ ಇರ್ತದೆ. ಏನ ನೀನು ಹೇಳಿ ಬುಡ್ಲಿ ಒತ್ತಂತ ಎದ್ದೆ ಅಡ್ಗೆ ಮಾಡ್ಬೇಕು. ಎದ್ದೆ ಪಟಾಪಟ್ನ 9 ಗಂಟೆ ಆಯ್ತದೆ. ನೀನು 8 ಗಂಟೆಗೆ ಮಾಡಿದ್ರೆ 8 ಗಂಟೆಗೆ ಏನ್ ತಿನ್ನಿಕ್ಕಿಲ್ಲ ಅಂತವ. ಅದೇ ಅಚಾರ ಎಲ್ಲ ಅಂಡು ಬಿಡೋದು, ಕಸ ಮಾತ್ರ ಹೊಡಿಕಿಲ್ಲ, ಅಂಡು ಬಿಡೋದು. ಅಯ್ಯೋ ಇನ್ ಯಾವ ತರ ಕಸ ಗುಡ್ಸಿದ ನಾನು ಮಾತಾಯಿ ಲಕ್ಷ್ಮಿ ಗಜಲಕ್ಷ್ಮಿ ಮಹಾಲಕ್ಷ್ಮಿ ಹೇಳ್ತದಿಲ್ಲ. ಇದೇ ಹೀಗೆ ಎಲ್ಲ ಒದರ್ಕಂದಿ ಹಾಸಿಗೆ ಮೇಲೆಲ್ಲ ಕಸ ಹೊಡಿಯ ಮಾತಾಳ ಮೇಲೆ ಕೊಣ 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 ಅಂತ ಮೇಲ್ ಸಾರ್ಕೊಂಡ್ ಹೊಡೈತಾಳ. ಕೊಣ 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 ಅಂತ ಮೇಲೆ ಒಂದ್ ಕಸ ಹೊಡಿಯಕ್ ಬರೀಕಿಲ್ಲ. ಏನಪ್ಪ ಅವಳ ಹೆಸರೇನಪ್ಪ? ಆಮೇಲೆ ಇನ್ನೊಂದು ಹೆಸರು ಹೇಳ್ಕೊಟ್ಟಿದ್ದಿಲ್ಲ ಏನಂತ? ಇನ್ನೊಂದು ಅದೇನಂತ ಹೇಳ್ಕೊಟ್ಟಿದ್ದಿಲ್ಲ ಅವಳ ಕರಿ ಅಂತ.